ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಮೆದುಳು ಒಳಗಡೆ ಹಾಕೋದು. ಅದು ಏನು ಅಂತ ಅನ್ನೋದನ್ನ ಈಗ ನಾನು ಹೇಳಕ್ಕಾಗೋದಿಲ್ಲ. ಆದರೆ ನೀವು ಆಲ್ಫಾ ಸ್ಥಿತಿಗೆ ಹೋಗಿ ಏನಾದ್ರು ಒಂದು ವಿಚಾರವನ್ನ ಹಾಕಬೇಕು ಅಂತ ಅನ್ನೋದಿತ್ತು ಅಂತಂದ್ರೆ ಮನಸ್ಸು ಕಾಮ್ ಆಗಿರ್ಬೇಕು. ಕುದಿತಾ ಇರೋ ಎಣ್ಣೆ ಒಳಗಡೆ ಕೈ ಇಡಕ್ಕಾಗೋದಿಲ್ಲ. ಅಲೆಗಳು ಬರೋ ಸಮುದ್ರದಲ್ಲಿ ಹಡಗನ್ನ ತಗೊಂಡೋಗಕ್ಕಾಗಲ್ಲ. ವಿಪರೀತ ಜೋರಾಗಿ ಸಮುದ್ರದಲ್ಲಿ ಅಲೆಗಳು ಬಂದಾಗ ನಮ್ಮನ್ನ ಎತ್ತಿ ತಂದು ತಿರುಗಿ ಹೊರಗಡೆ ಬಿಸಾಕತ್ತೆ. ಅದು ಕಾಮ್ ಆಗ್ಬೇಕು ಸಮುದ್ರ, ಆವಾಗ ನೀವು ಒಳಗೆ ತಗೊಂಡೋಗಕ್ಕೆ ಸಾಧ್ಯ. ಅದೇ ರೀತಿ ಮನಸ್ಸಲ್ಲಿ ಆಲೋಚನೆಗಳು ವಿಚಿತ್ರವಾಗಿ ಬರ್ತಾ ಇರುತ್ತೆ. ಆಲೋಚನೆಗಳು ಏನು ಕಾರಣಕ್ಕೆ ಬಂದಿದೆ, ಅದು ಏನು ಮಾಡಬೇಕು ಅಂತ ಹೇಳುತ್ತೆ, ಏನು ಗೊತ್ತಿಲ್ಲದೆ ಹೋದ್ರೂ ಆಲೋಚನೆಗಳು ಕುಣಿತಾ ಇರುತ್ತೆ. ಆ ಕುಣಿಯೋ ಆಲೋಚನೆಗಳು ಸಮಾಧಾನ ಆದ್ರೆ ಮಾತ್ರ ನೀವು ಮೇಲ್ಗಡೆ ಹಾಕಕ್ ಸಾಧ್ಯ. ಕುಣಿತಾ ಇದೆ, ಅದ್ರ ಮೇಲೆ ಏನಾರು ಹಾಕಿದ್ರೆ ಅದನ್ನ ತಳ್ಳಾಕತ್ತೆ, ಅದು ಎತ್ತಾಕತ್ತೆ. ಸೊ ಅದು ಕಾಮ್ ಆಗಿದ್ದಾಗ ನೀವು ಏನು ಬೇಕಾದ್ರೆ ಅದರಲ್ಲಿ ಒಳಗಡೆ ಹೋಗಿ ಮಾಡ್ಬೋದು. ಸೊ ನಾವು ಮನಸ್ಸನ್ನ ಕಾಮ್ ಮಾಡೋದಕ್ಕೆ ಆಲ್ಫಾ ಸ್ಥಿತಿ ಹೇಗೆ ಹೋಗೋದು ಅಂತ ಅನ್ನೋದನ್ನ ತಿಳಿಸ್ಕೊಟ್ಟೆ. ಆದ್ರೂ ಕೂಡ ಬೇಸಿಂದನೇ ಅದನ್ನ ಸರಿ ಮಾಡಬೇಕು. ಆಲ್ಫಾ ಸ್ಥಿತಿ ಅಂತ ಅನ್ನೋದು ಇನ್ಸ್ಟೆಂಟ್ ಆಗಿ ಮಾಡೋದು. ಬೇಸಲ್ಲಿ ತಾನಾಗೆ ಸರಿಯಾಗಿರೋ ಒಂದು ಸ್ಥಿತಿಯನ್ನ ಪಡ್ಕೋಬೇಕು ಅಂತಂದ್ರೆ ಈಗ ನಾನು ಹೇಳ್ಕೊಡುವ ಈ ಅಭ್ಯಾಸವನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು. ಇದು ಆಕ್ಚುಲ್ ಆಗಿ ಆಧ್ಯಾತ್ಮದಲ್ಲಿ ಬರೋ ಒಂದು ಅಭ್ಯಾಸ. ಆದರೆ ಇಲ್ಲಿ ಈ ಅಭ್ಯಾಸನ ನೀವು ಮಾಡಕ್ ಶುರು ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸು ಏಕಾಗ್ರತೆಯನ್ನು ಪಡ್ಕೊಳ್ಳುತ್ತೆ. ಮತ್ತೆ ಸೃಜನಶೀಲತೆ, ಚಿತ್ರೀಕರಣ ಮಾಡುವ ತಾಕತ್ತು, ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ, ಡೈನಮಿಸಮ್ ಅಂತ ಹೇಳ್ತೀವಿ, ಅದೆಲ್ಲನೂ ಈ ಅಭ್ಯಾಸವನ್ನ ಮಾಡಿದಾಗ